ಕೆಲವಿಷ್ಟು ನಟ ನಟಿಯರ ಜೀವನ ತುಂಬಾನೇ ಚೆನ್ನಾಗಿದ್ರೆ, ಇನ್ನ ಕೆಲವಿಷ್ಟು ನಟ ನಟಿಯರ ಜೀವನ ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಅವರ ಕುಟುಂಬ ನೋವುಗಳು ಈ ರೀತಿ ಇರ್ತವೆ. ಅದರಲ್ಲಿ ಒಂದು ಉದಾಹರಣೆಯ ಸಾಕ್ಷಿ ಅಂದ್ರೆ ಕಿರುತೆರೆ ಮತ್ತೆ ಚಿತ್ರರಂಗದಲ್ಲಿ ತುಂಬಾನೇ ಅವರದೇ ಆದಂತಹ ಚಾಪು ನಟನೆಯ ಮೂಲಕ ಮೂಡಿಸಿರುವಂತ ನಟ ಅಶೋಕ್ ಹೆಗ್ಡೆ ಅವರು ಜೀವನದಲ್ಲಿ ತುಂಬಾ ನೋಡಬಾರದಂತ ನೋವುಗಳನ್ನೆಲ್ಲ ನೋಡಿದ್ದಾರೆ. ಸಾಮಾನ್ಯವಾಗಿ ಒಂದು ಮಗು ಕಳ್ಕೊಂಡ್ರೆ ತುಂಬಾನೇ ನೋವಾಗುತ್ತೆ, ಅಂತದ್ರಲ್ಲಿ 3 ಮಕ್ಕಳನ್ನ ಕಳ್ಕೊಂಡಿದಾರಲ್ಲ, ಇನ್ ಎಷ್ಟು ಜೀವನದಲ್ಲಿ ಅವರು ನೋವನ್ನ ತಿಂದಿರ್ಬೋದು, ಎಷ್ಟು ಅವರಿಗೆ ಜಿಗುಪ್ಸೆ ಮತ್ತೆ ಖಿನ್ನತೆಗೆ ಒಳಗಾಗಿರ್ಬೋದು ನೀವೇ ಲೆಕ್ಕ ಹಾಕಿ. ಪಾಪ ಪತ್ನಿ ಮತ್ತೆ ಬಹಳಷ್ಟು ನೋವನ್ನ ತಿಂದಿರ್ತಾರೆ. ಸಮಾಧಾನ, ಗಂಡನಿಗೆ ಹೆಂಡತಿಯ ಸಮಾಧಾನ ಮಾಡ್ಬೇಕು, ಹೆಂಡತಿಗೆ ಗಂಡನೇ ಸಮಾಧಾನ ಮಾಡ್ಬೇಕು. ಸೊ ಆ ರೀತಿಯ ಒಂದು ಪರಿಸ್ಥಿತಿ. ಇವತ್ತು ಕೂಡ ಅನ್ಯೋನ್ಯವಾಗಿ ತುಂಬಾನೇ ಖುಷಿಯಾಗಿದ್ದಾರೆ. ಮಕ್ಕಳೇ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ ಎರಡು ಮಕ್ಕಳು ಕೂಡ ಹೋಗ್ಬಿಡುತ್ತೆ, ಶುಗರ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾರೆ. ಹುಟ್ಟುವಂತ ಟೈಮ್ ನಲ್ಲಿ ಆ ರೀತಿ ಆಗೋದು. ನಂತರದಲ್ಲಿ 2 ಮಕ್ಕಳು ಹೋಗುತ್ತೆ, ಮತ್ತೆ ಇನ್ನೊಂದು ಮಗು ಕೂಡ ಅಷ್ಟೇನೆ ಗರ್ಭಪಾತ ಮಾಡಿಸ್ತಾರೆ ಫಸ್ಟ್ ಟೈಮ್. ಸೊ ಅದೆಲ್ಲ ಏನೇನೋ ಒಂದು ಜೀವನದಲ್ಲಿ ಒಟ್ಟಿನಲ್ಲಿ 3 ಮಕ್ಕಳನ್ನು ಕೂಡ ಕಳ್ಕೊಂಡಿರುತ್ತೆ. ಇದನ್ನ ಸ್ವತಃ ಅವರೇ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ತಿಳಿಸ್ತಾರೆ. ಸದ್ಯಕ್ಕೆ ಇವು ಈಗ ದೃಷ್ಟಿ ಬೊಟ್ಟು ಎಂಬ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಸಾಕಷ್ಟು ಕಿರುತೆರೆ ಧಾರಾವಾಹಿಗಳು, ಸುಮಾರು 50ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ. 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಸುಮಾರು 3 ದಶಕಗಳು ಅಂತಾನೆ ಹೇಳ್ಬೋದು ಅಲ್ಲಿಂದ ಕೂಡ ನಡೆಸುತ್ತಾ ಬಂದಿದ್ದಾರೆ. ಒಳ್ಳೊಳ್ಳೆ ಪಾತ್ರಗಳು, ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಕೂಡ ಇವರು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಇವರು ಇಷ್ಟರ ನೋಡಿದಿರಾ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ? ತಪ್ಪದೆ ಕಮೆಂಟ್ ಮಾಡಿ.